ರಾಜ್ಯದಲ್ಲಿ ಮತ್ತೆ ಶುರುವಾಯಿತು ಮೆಟ್ರೋ ದರದ ಫೈಟ್. ಹುಬ್ಬಳ್ಳಿಯಲ್ಲಿ ಸಚಿವ ಸಂತೋಷ್ ಲಾಡ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನರವಾಣೆ ಅವರನ್ನ ಮುಂದೆ ಬಿಜೆಪಿಗರು ದೇಶದ್ರೋಹಿ ಅಂತ ಹೇಳ್ತಾರೆ. ಆರ್ಮಿ ಹೆಡ್ ಅವರೇ ಬರೆದ ಪುಸ್ತಕಕ್ಕೆ ಯಾಕೆ ಪರವಾನಗಿಯನ್ನ ನೀಡ್ತಾ ಇಲ್ಲ? ಹುಬ್ಬಳ್ಳಿಯಲ್ಲಿ ಸಚಿವ ಸಂತೋಷ್ ಲಾಡ್ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ನರವಾಣೆ ಅವರನ್ನ ಮುಂದೆ ಬಿಜೆಪಿಗರು ದೇಶದ್ರೋಹಿ ಅಂತ ಹೇಳ್ತಾರೆ. ಆರ್ಮಿ ಹೆಡ್ ಅವರೇ ಬರೆದಂತಹ ಪುಸ್ತಕಕ್ಕೆ ಯಾಕೆ ಪರವಾನಗಿಯನ್ನ ನೀಡ್ತಾ ಇಲ್ಲ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿರುವಂತದ್ದು. ಹುಬ್ಬಳ್ಳಿಯಲ್ಲಿ ಸಚಿವ ಸಂತೋಷ್ ಲಾಡ್ ಪ್ರಶ್ನೆಯನ್ನ ಮಾಡಿದ್ದಾರೆ. ಭಾರತ ಅಮೆರಿಕ ಟ್ರೇಡ್ ವ್ಯವಹಾರ ಟ್ರಂಪ್ ಮೂಲಕ ಗೊತ್ತಾಗ್ತಾ ಇದೆ. ಅವರು ಹೇಳಿದಂತೆ ನಾವು ಕೇಳುವಂತಹ ಸ್ಥಿತಿ ಬಂದಿದೆ. ಅಮೆರಿಕದಿಂದ ಭಾರತಕ್ಕೆ ಯಾವುದೇ ವಸ್ತು ಬಂದರೂ ಝೀರೋ ಟ್ಯಾಕ್ಸ್, ರೈತರ ಉತ್ಪನ್ನಗಳಿಗೂ ಝೀರೋ ಟ್ಯಾಕ್ಸ್ ಅನ್ನ ಹಾಕಿದ್ದಾರೆ. ಇದರಿಂದ ರೈತರಿಗೆ ತೊಂದರೆ ಆಗಲಿದೆ. ಅಮೆರಿಕ ಭಾರತ ಒಪ್ಪಂದದಿಂದ ಯಾರಿಗೆ ಲಾಭ ಆಗುತ್ತೆ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಟ್ರಂಪ್ ಬಾಬಾ ಹೇಳಿದ್ದನ್ನ ಮೋದಿ ಬಾಬಾ ಕೇಳಬೇಕು ಎನ್ನುವಂತಹ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಹುಬ್ಬಳ್ಳಿಯಲ್ಲಿ ಸಚಿವ ಸಂತೋಷ್ ಲಾಡ್ ಲೇವಡಿಯನ್ನ ಮಾಡಿರುವಂತದ್ದು. ಆಗ್ತದೆ. ವಿಶೇಷವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ನವಲಗುಂದ ಕ್ಷೇತ್ರದ ಹಾಗೂ ಎಲ್ಲ ರೈತರ ಪರ ಹೋರಾಟ ಮಾಡಿರ್ತಕ್ಕಂಥದ್ದು, ಅದರ ಜೊತೆಗೆ ನಮ್ಮ ಧಾರವಾಡ ಜಿಲ್ಲೆಯ ಪರವಾಗಿ ಈ ಒಂದು 300 ಕೋಟಿ ವೆಚ್ಚದಲ್ಲಿ ನಡೀತಕ್ಕಂಥ ಕೆಲಸ ಕಾಮಗಾರಿಗೆ ಬೆನ್ನೆಳೆ ಕಾಮಗಾರಿ ಇದೆ. ಅದಕ್ಕೆ ಸರ್ಕಾರ ಮಂಜೂರಾತಿ ಮಾಡಿ ನಾಳೆ ಮುಖ್ಯಮಂತ್ರಿಯವರ ಉದ್ಘಾಟನೆ ಮಾಡಿ ಅಮೆರಿಕ ಭಾರತದ ಒಪ್ಪಂದದಿಂದ ಯಾರಿಗೆ ಲಾಭ ಆಗುತ್ತೆ ಅಂತೇಳಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಟ್ರಂಪ್ ಬಾಬಾ ಹೇಳಿದ್ದನ್ನ ಮೋದಿ ಬಾಬಾ ಕೇಳಬೇಕು ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ ಸಚಿವ ಸಂತೋಷ್ ಲಾಡ್ ಲೇವಡಿಯನ್ನ ಮಾಡ್ತಾ ಇದ್ದಾರೆ. ಈಗ ರೈತರ ಉತ್ಪನ್ನಗಳಿಗೆ ಝೀರೋ ಟ್ಯಾಕ್ಸ್ ಅನ್ನ ಹಾಕ್ತಿದ್ದಾರೆ. ಇದರಿಂದ ರೈತರಿಗೆ ತೊಂದರೆ ಆಗಲಿದೆ ಅನ್ನುವಂತಹ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಭಾರತ ಅಮೆರಿಕ ಟ್ರೇಡ್ ವ್ಯವಹಾರ ಟ್ರಂಪ್ ಮೂಲಕ ಗೊತ್ತಾಗ್ತಾ ಇದೆ. ಅಮೆರಿಕದಿಂದ ಭಾರತಕ್ಕೆ ಯಾವುದೇ ವಸ್ತು ಬಂದರೂ ಝೀರೋ ಟ್ಯಾಕ್ಸ್ ಅನ್ನುವಂತಹ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ನಮ್ಮ ಪಕ್ಕ ಈಗ ವೆನೆಜುವೆಲಾ ಇವ್ರ ಮನೆಗಳಿಗೆ ಲಾಭ ಆಗ್ಬೇಕು, ಇನ್ನೇನು ಲಾಭ ಆಗ್ತದೆ ಹೇಳಿ ಕೇಳ್ರಿ. ಯಾರಿಗಿನ ಬಿಜೆಪಿ ಹೆಂಗ್ ಲಾಭ ಆಗುತ್ತೆ ಅಂದ್ರೆ ಸುಮ್ಮನೆ ಆರ್ಕೆ ಉತ್ತರ ಕೊಟ್ಟು ಹೋಗ್ಬಿಡ್ತಾರೆ. $500 ಬಿಲಿಯನ್ ಅಂದ್ರೆ 45 ಲಕ್ಷ ಕೋಟಿ ಅಷ್ಟು ವ್ಯವಹಾರ ಮಾಡಬೇಕು. 45 ಲಕ್ಷ ಕೋಟಿ ಅಷ್ಟು ವ್ಯವಹಾರ ಮಾಡಬೇಕು. ಇರಾನ್ಲಿಂದ ನಾವು ತಂದ್ರೆ ನಮಗೆ ಚೀಪ್ ಆಗುತ್ತೆ, ಯಾಕಂದ್ರೆ ಹತ್ರ ಐತಿ, ಇರಾನ್ ನಮ್ಮ ಪಕ್ಕ ಐತಿ. ಈಗ ವೆನೆಜುವೆಲಾ ತರಬೇಕು. ವೆನೆಜುವೆಲಾ ನಾವು ತರ್ತಾ ಇದ್ದಲ್ಲ. ಈಗ ಟ್ರಂಪ್ ಹೇಳ್ಬಿಟ್ಟ. ಟ್ರಂಪ್ ಬಾಬಾ ಹೇಳಿದ್ಮೇಲೆ ನಮ್ಮ ಮೋದಿ ಬಾಬಾ ಸಾಹೇಬ್ರು ಏನಿದಾರಲ್ಲ, ಟ್ರಂಪ್ ಬಾಬಾ ಏನ್ ಹೇಳ್ತಾರೆ ಮೋದಿ ಬಾಬಾ ಸಾಹೇಬ್ರೆ ಕೇಳಬೇಕು. ಅವನು 175 ಟೈಮ್ ಹೇಳಿದಾನೆ ಪಾಕಿಸ್ತಾನ ವಾರ್ ನಾನೇ ನಿಂದಿರ್ಸಿನಿ ಅಂತ ಹೇಳಿದಾನೆ. ಒಂದು ದಿವಸನೂ ಏನು ಮಾತಾಡಲ್ಲ. ಅವರು ಯಾವ ರೀತಿ ಮೋದಿ ಸಾಹೇಬ್ರನ್ನ ಗೇಳೆ ಮಾಡಿದಾರೆ ಅಂದ್ರೆ ಒಬ್ಬರು ಬಿಜೆಪಿಯ ಮುಖಂಡರುಗಳು ಟ್ರಂಪ್ ವಿರುದ್ಧ ಇಲ್ಲ ಒಂದು ಟ್ವೀಟ್ ಮಾಡಂಗಿಲ್ಲ, ಒಂದು ಮಾತಾಡಂಗಿಲ್ಲ. ಯಾಕ್ರಿ ಇಷ್ಟು ಭಯ ಇವರಿಗೆ? ಏನು ಭಯ ಇದೆ? ಏನು ಭಯ ಏನಿದೆ? ಎದ್ರ ಭಯ ಇದೆ ಇವರಿಗೆ? ಈ ತರ ವಿಚಾರಗಳು ಮಾತನಾಡಬಾರ್ದು. ಈ ತರ ವಿಚಾರ ಮಾಡಿಬಿಟ್ರೆ ಎಲ್ಲ ಮುಸಲ್ಮಾನ, ಪಾಕಿಸ್ತಾನ, ಬಾಂಗ್ಲಾದೇಶ, ಅಫ್ಘಾನಿಸ್ತಾನ ಇದೇ ಇರೋದು. ಇನ್ನೇ ಬೇರೆ ಏನಿದೆ ಈ ದೇಶದಲ್ಲಿ ನಡೆಯೋದು? ಇವ್ರ ಮನೆಗಳಿಗೆ ಲಾಭ ಆಗ್ಬೇಕು, ಇನ್ನೇನು ಲಾಭ ಆಗ್ತದೆ ಹೇಳಿ ಕೇಳ್ರಿ. ಯಾರಿಗಿನ ಬಿಜೆಪಿ ಹೆಂಗ್ ಲಾಭ ಆಗುತ್ತೆ ಅಂದ್ರೆ ಸುಮ್ಮನೆ ಆರ್ಕೆ ಉತ್ತರ ಕೊಟ್ಟು ಹೋಗ್ಬಿಡ್ತಾರೆ. $500 ಬಿಲಿಯನ್ ಅಂದ್ರೆ 45 ಲಕ್ಷ ಕೋಟಿ ಅಷ್ಟು ವ್ಯವಹಾರ ಮಾಡಬೇಕು. 45 ಲಕ್ಷ ಕೋಟಿ ಅಷ್ಟು ವ್ಯವಹಾರ ಮಾಡಬೇಕು. ಇರಾನ್ಲಿಂದ ನಾವು ತಂದ್ರೆ ನಮಗೆ ಚೀಪ್ ಆಗುತ್ತೆ, ಯಾಕಂದ್ರೆ ಹತ್ರ ಐತಿ, ಇರಾನ್ ನಮ್ಮ ಪಕ್ಕ ಐತಿ. ಈಗ ವೆನೆಜುವೆಲಾ ತರಬೇಕು. ವೆನೆಜುವೆಲಾ ನಾವು ತರ್ತಾ ಇದ್ದಲ್ಲ. ಈಗ ಟ್ರಂಪ್ ಹೇಳ್ಬಿಟ್ಟ. ಟ್ರಂಪ್ ಬಾಬಾ ಹೇಳಿದ್ಮೇಲೆ ನಮ್ಮ ಮೋದಿ ಬಾಬಾ ಸಾಹೇಬ್ರು ಏನಿದಾರಲ್ಲ, ಟ್ರಂಪ್ ಬಾಬಾ ಏನ್ ಹೇಳ್ತಾರೆ ಮೋದಿ ಬಾಬಾ ಸಾಹೇಬ್ರೆ ಕೇಳಬೇಕು. ಅವನು 175 ಟೈಮ್ ಹೇಳಿದಾನೆ ಪಾಕಿಸ್ತಾನ ವಾರ್ ನಾನೇ ನಿಂದಿರ್ಸಿನಿ ಅಂತ ಹೇಳಿದಾನೆ. ಒಂದು ದಿವಸನೂ ಏನು ಮಾತಾಡಲ್ಲ. ಅವರು ಯಾವ ರೀತಿ ಮೋದಿ ಸಾಹೇಬ್ರನ್ನ ಗೇಳೆ ಮಾಡಿದಾರೆ ಅಂದ್ರೆ ಒಬ್ಬರು ಬಿಜೆಪಿಯ ಮುಖಂಡರುಗಳು ಟ್ರಂಪ್ ವಿರುದ್ಧ ಇಲ್ಲ ಒಂದು ಟ್ವೀಟ್ ಮಾಡಂಗಿಲ್ಲ, ಒಂದು ಮಾತಾಡಂಗಿಲ್ಲ. ಯಾಕ್ರಿ ಇಷ್ಟು ಭಯ ಇವರಿಗೆ? ನೋಡಿ, ಈಗ ಅಮೆರಿಕ ಭಾರತದ ಒಪ್ಪಂದದಿಂದ ಯಾರಿಗೆ ಲಾಭ ಆಗುತ್ತೆ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಮಾಡ್ತಾ ಅದರ ಜೊತೆಗೆ ಟ್ರಂಪ್ ಬಾಬಾ ಹೇಳಿದ್ದನ್ನ ಮೋದಿ ಬಾಬಾ ಕೇಳಬೇಕು ಹೀಗಂತ ಹುಬ್ಬಳ್ಳಿಯಲ್ಲಿ ಸಚಿವ ಸಂತೋಷ್ ಲಾಡ್ ಲೇವಡಿಯನ್ನ ಮಾಡ್ತಾ ಇದ್ದಾರೆ. ಈಗ ದೇಶದ್ರೋಹಿ ಅಂತ ಹೇಳ್ತಾರೆ. ನರವಾಣೆ ಅವರನ್ನ ಮುಂದೆ ಬಿಜೆಪಿಗರು ದೇಶದ್ರೋಹಿ ಅಂತ ಹೇಳ್ತಾರೆ. ನೋಡಿ, ರೈತರ ಉತ್ಪನ್ನಗಳಿಗೆ ಝೀರೋ ಟ್ಯಾಕ್ಸ್ ಅನ್ನ ಹಾಕ್ತಾ ಇದ್ದಾರೆ. ಇದರಿಂದ ರೈತರಿಗೆ ತೊಂದರೆ ಕೂಡ ಆಗಲಿದೆ. ಅಮೆರಿಕ ಮತ್ತು ಭಾರತದ ಒಪ್ಪಂದದಿಂದ ಯಾರಿಗೆ ಲಾಭ ಆಗುತ್ತೆ ಅನ್ನುವಂಥ ಪ್ರಶ್ನೆ ಕೂಡ ಮಾಡ್ತಾ ಇದ್ದಾರೆ. ಈಗ ಟ್ಯಾಕ್ಸ್ ಕೂಡ ಹಾಕ್ತಾ ಇದ್ದಾರೆ. ಆರ್ಮಿ ಹೆಡ್ ಅವರೇ ಬರೆದ ಪುಸ್ತಕಕ್ಕೆ ಯಾಕೆ ಪರವಾನಗಿಯನ್ನ ನೀಡ್ತಾ ಇಲ್ವಂತ ಪ್ರಶ್ನೆಯನ್ನು ಕೂಡ ಮಾಡ್ತಾ ಇದ್ದಾರೆ.